ಎಲ್ರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಚಲನೆ ಮತ್ತು ಕಾಲ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಕೆಳಗಿನವುಗಳನ್ನು ಸರಳ ರೇಖಾಗತ, ವೃತ್ತೀಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ. ಮೊದಲನೇದು, ಓಡುವಾಗ ನಿಮ್ಮ ಕೈಗಳ ಚಲನೆ ಹೇಗಿರುತ್ತೆ? ಆವರ್ತಕ ಚಲನೆ. ಎರಡನೇದು, ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ ಸರಳ ರೇಖಾಗತ ಚಲನೆ. ಮೂರನೇದು, ತಿರುಗಾಣಿ ಅಂದರೆ ಮ್ಯಾರಿಗೋ ರೌಂಡ್ ಆಟದಲ್ಲಿ ಮಗುವಿನ ಚಲನೆ ವೃತ್ತೀಯ ಚಲನೆ. ನಾಲ್ಕನೇದು, ಐಕು ಬೈಕು ಅಂದರೆ ಸೀಸಾ ಆಟದಲ್ಲಿ ಮಗುವಿನ ಚಲನೆ ಹೇಗಿರುತ್ತೆ? ಆವರ್ತಕ ಚಲನೆಯನ್ನದು ಹೊಂದಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ವಿದ್ಯುತ್ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ ಹೇಗಿರುತ್ತೆ? ಅದು ಆವರ್ತಕ ಚಲನೆ. 6, ನೇರ ಸೇತುವೆಯ ಮೇಲೆ ರೈಲಿನ ಚಲನೆ ಸರಳ ರೇಖಾಗತ ಚಲನೆ. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನಾವು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಮೊದಲನೇದು, ಕಾಲದ ಏಕಮಾನ ಸೆಕೆಂಡ್ ಸರಿ. ಎರಡನೇದು, ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ ತಪ್ಪು. 3, 2 ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು ಸರಿ. 4, ನಿರ್ದಿಷ್ಟ ಲೋಲಕದ ಆವರ್ತನಾವಧಿ ಒಂದು ಸ್ಥಿರಾಂಕ ತಪ್ಪು. 5, ರೈಲಿನ ಜವವನ್ನು ಮೀಟರ್ ಪರ್ ಅವರ್ನಿಂದ ವ್ಯಕ್ತಪಡಿಸುವರು ತಪ್ಪು. 3ನೇದು, ಇದು ಒಂದು ಪ್ರಾಬ್ಲಮ್ ಅಂದರೆ ಸಮಸ್ಯೆ, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಒಂದು ಸರಳ ಲೋಲಕ 20 ಆಂದೋಲನಗಳನ್ನು ಪೂರ್ಣಗೊಳಿಸಲು 32 ಸೆಕೆಂಡ್ ತೆಗೆದುಕೊಂಡರೆ ಲೋಲಕದ ಆವರ್ತನಾವಧಿ ಎಷ್ಟು? ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ? 20 ಆಂದೋಲನವನ್ನು ಲೋಲಕ ಪೂರ್ಣಗೊಳಿಸ್ತಾ ಇದೆ, ಅದಕ್ಕೆ ತಗೊಂಡಿರುವಂತಹ ಟೈಮ್ ಎಷ್ಟು? 32 ಸೆಕೆಂಡ್. ಆವರ್ತನಾವಧಿಯನ್ನು ಕಂಡುಹಿಡಬೇಕಂದ್ರೆ ಸೂತ್ರ ಏನು? ತೆಗೆದುಕೊಂಡ ಒಟ್ಟು ಕಾಲ ಹಾಕಬೇಕು, ನಂತರ ಒಟ್ಟು ಆಂದೋಲನಗಳ ಸಂಖ್ಯೆಯನ್ನು ನೀವು ಹಾಕಬೇಕು. ತೆಗೆದುಕೊಂಡ ಒಟ್ಟು ಕಾಲ ಎಷ್ಟು? 32 ಸೆಕೆಂಡ್ಗಳು. ಆಂದೋಲನಗಳ ಸಂಖ್ಯೆ ಎಷ್ಟು? 20. ಹಾಗಿದ್ರೆ ಎಷ್ಟು ಬಂತು? 1.6. ಲೋಲಕದ ಆವರ್ತನಾವಧಿ 1.6 ಸೆಕೆಂಡ್. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, 2 ನಿಲ್ದಾಣಗಳ ನಡುವಿನ ಅಂತರ 240 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ. ಇಲ್ಲೇನಿದೆ, ಏನೇನು ಕೊಟ್ಟಿದ್ದಾರೆ ಅವರು? ಎಷ್ಟು ದೂರ ಇದೆ ಅಂತ ಕೊಟ್ಟಿದ್ದಾರೆ. 240 ಕಿಲೋಮೀಟರು. ತೆಗೆದುಕೊಂಡ ಕಾಲ ಎಷ್ಟು? 4 ಕಿಲೋಮೀಟರ್ ಅಂತ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಉತ್ತರವನ್ನು ನೋಡೋಣ. 2 ನಿಲ್ದಾಣಗಳ ನಡುವಿನ ದೂರ ಎಷ್ಟು? 240 ಕಿಲೋಮೀಟರ್. ರೈಲು ಕ್ರಮಿಸಿದಲು ತೆಗೆದುಕೊಂಡ ಕಾಲ ಎಷ್ಟು? 4 ಗಂಟೆ. ರೈಲಿನ ಜವದ ಸೂತ್ರ ನಿಮ್ಮೆಲ್ರಿಗೂ ಗೊತ್ತಿದೆ. ಕ್ರಮಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ದೂರ ಎಷ್ಟು ತಗೊಳ್ತು? 240 ಕಿಲೋಮೀಟರ್ ಚಲಿಸಿದೆ. ಎಷ್ಟು ಕಾಲವನ್ನು ತಗೊಳ್ತು? 4 ಗಂಟೆ. 240 ಡಿವೈಡೆಡ್ ಬೈ 4 ಮಾಡಿದ್ರೆ 60 ಬರುತ್ತೆ. ಹಾಗಿದ್ರೆ ರೈಲಿನ ಜವ ಎಷ್ಟು? 60 ಕಿಲೋಮೀಟರ್ ಪರ್ ಅವರ್. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಗಡಿಯಾರ 8:30 AM ಸಮಯವನ್ನು ತೋರಿಸುವಾಗ ಒಂದು ಕಾರಿನ ದೂರ ಮಾಪಕವು 57,321 ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತಿದೆ. ಎಷ್ಟು? 8:30 ಆದಾಗ ದೂರ ಮಾಪಕದ ಎಷ್ಟು ತೋರಿಸ್ತಾ ಇತ್ತು? 57,321 ಕಿಲೋಮೀಟರ್ ತೋರಿಸ್ತಾ ಇತ್ತು. ನಂತರ 8:50 AM ಸಮಯದಲ್ಲಿ ದೂರ ಮಾಪಕದ ಅಳತೆ 57,336. ಅಂದರೆ ಟೈಮು 8:50 ಆದಾಗ ದೂರ ಎಷ್ಟಾಗಿತ್ತು? ಅದರಲ್ಲಿ 57,336 ಆಗಿತ್ತು. ನಡುವಿನ ಈ ಕಾಲದಲ್ಲಿ ಕಾರು ಚಲಿಸಿದ ದೂರವೆಷ್ಟು? ನೀವೇನು ಕಂಡುಹಿಡಬೇಕು? ಮೊದಲು ಕಾರು ಎಷ್ಟು ದೂರ ಚಲಿಸಿದೆ ಅನ್ನೋದನ್ನು ಕಂಡುಹಿಡಬೇಕು ಮೊದಲನೇ ಬಾರಿಗೆ. ಆಮೇಲೆ ಏನು ಕಂಡುಹಿಡಬೇಕು? ಕಾರಿನ ಜವವನ್ನು ಕಿಲೋಮೀಟರ್ ಪರ್ ಮಿನಿಟ್ನಲ್ಲಿ ಕಂಡುಹಿಡಿಯಿರಿ. ಸ್ಪೀಡನ್ನು ನೀವು ಕಂಡುಹಿಡಬೇಕು. ಮೊದಲನೇದಾಗಿ ಕಿಲೋಮೀಟರ್ ಪರ್ ಮಿನಿಟ್ನಲ್ಲಿ ಕಂಡುಹಿಡಿದು ಆಮೇಲೆ ಆ ಜವವನ್ನು ಕಿಲೋಮೀಟರ್ ಪರ್ ಅವರ್ನಲ್ಲಿಯೂ ವ್ಯಕ್ತಪಡಿಸಿ ಅನ್ನೋದು ಈ ಪ್ರಶ್ನೆ. ನೋಡ್ತಾ ಹೋಗೋಣ ಹೇಗಿದೆನ ಸಾಲ್ವ್ ಮಾಡೋದು ಅಂತ. ಕಾರಿನ ಆರಂಭದ ದೂರ ಮಾಪಕದ ಅಳತೆ ಎಷ್ಟಾಗಿತ್ತು? 57,321 ಕಿಲೋಮೀಟರ್ ಆರಂಭದ ದೂರ ಮಾಪಕದ ಅಳತೆ ಇದು. ಕಾರಿನ ಅಂತ್ಯದ ದೂರ ಮಾಪಕದ ಅಳತೆ ಎಷ್ಟಾಗಿದೆ? 57,336
ಕಿಲೋಮೀಟರ್. ಸೊ ಇದರಲ್ಲಿ ಏನು ಮಾಡಬೇಕು, ಚಲಿಸಿದ ದೂರ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಅಂತ್ಯದ ದೂರ ಮಾಪಕದ ಅಳತೆ ಮೈನಸ್ ಆರಂಭದ ದೂರ ಮಾಪಕದ ಅಳತೆ. ಸೊ 57,336 ಮೈನಸ್ 57,321 ಮಾಡಿದಾಗ ಎಷ್ಟು ಬಂತು? 15 ಕಿಲೋಮೀಟರ್. ಇದರ ಅರ್ಥ ಏನು? ಆ ಕಾರು 15 ಕಿಲೋಮೀಟರ್ ದೂರವನ್ನು ಚಲಿಸಿದೆ ಅಂತ ಆಯಿತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ತೆಗೆದುಕೊಂಡ ಸಮಯ. ಸೊ 8:50 ಕೊನೆಯದಾಗಿತ್ತು, ಮೊದಲನೇ ಸ್ಟಾರ್ಟ್ ಆದಾಗ 8:30 ಆಗಿತ್ತು. ಸೊ ಎರಡನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬಂತು? 20 ನಿಮಿಷಗಳು. ಇದರ ಅರ್ಥ ಏನು? 20 ನಿಮಿಷದಲ್ಲಿ ಕಾರು 15 ಕಿಲೋಮೀಟರ್ ಚಲಿಸ್ತು ಅಂತ ನಮಗೆ ಗೊತ್ತಾಯಿತು. ಇವಾಗ ಏನು ಕಂಡುಹಿಡಿಬೇಕು? ಕಾರಿನ ಜವ. ಸೂತ್ರ ನಿಮಗೆ ಆಗಲೇ ಗೊತ್ತಿದೆ, ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ದೂರ ಎಷ್ಟು ಚಲಿಸ್ತು? 15 ಕಿಲೋಮೀಟರು. ತೆಗೆದುಕೊಂಡ ಕಾಲ ಎಷ್ಟು? 20 ನಿಮಿಷ. ಫಸ್ಟ್ ಏನಂತ ಹೇಳಿದ್ದಾರೆ? ಕಿಲೋಮೀಟರ್ ಪರ್ ಮಿನಿಟಲ್ಲಿ ಕಂಡುಹಿಡೀರಿ ಅಂತಂದಿದ್ದಾರೆ. ಸೊ ಈ 60 ಹಾಕೊಳ್ಳೋದು ಬೇಡ, ನಾವು 15/20 ಮಾಡಿದಾಗ 0.75 ಕಿಲೋಮೀಟರ್ ಪರ್ ಮಿನಿಟ್ ಬರುತ್ತೆ. ನಂತರ ನಾವೇನು ಮಾಡಬೇಕು? ಕಿಲೋಮೀಟರ್ ಪರ್ ಅವರನ್ನು ಕಂಡುಹಿಡಿಬೇಕು. ಆದ್ದರಿಂದ ಇಂಟು 60 ಮಾಡಿದ್ರೆ ನಮಗೆ 45 ಕಿಲೋಮೀಟರ್ ಪರ್ ಅವರ್ ನಮಗೆ ಸಿಗತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ 15 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಬೈಸಿಕಲ್ನ ಜವ 2 ಮೀಟರ್ ಪರ್ ಸೆಕೆಂಡ್. ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಣ ದೂರವನ್ನು ಕಂಡುಹಿಡಿಯಿರಿ. ಸಲ್ಮಾ ಮನೆಯಿಂದ ಶಾಲೆಯನ್ನು ತಲುಪಲು ತೆಗೆದುಕೊಂಡ ಕಾಲ ಎಷ್ಟು? 15 ನಿಮಿಷ. ಇದು ನಿಮಿಷದಲ್ಲಿದೆ, ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 15 × 60 ಮಾಡಿಕೊಂಡ್ರೆ 900 ಸೆಕೆಂಡ್ ಅಂತ ಬಂತು. ಬೈಸಿಕಲ್ನ ಜವ ಎಷ್ಟಿದೆ? ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ, 2 ಮೀಟರ್ ಪರ್ ಸೆಕೆಂಡ್. ಜವದ ಸೂತ್ರ ಗೊತ್ತು ನಿಮಗೆ, ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಆದರೆ ನಾವಿಲ್ಲಿ ಏನು ಕಂಡುಹಿಡಬೇಕಾಗಿದೆ? ದೂರ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಸೂತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಚಲಿಸಿದ ದೂರ ಇಸ್ ಈಕ್ವಲ್ ಟು ಜವ ಇಂಟು ತೆಗೆದುಕೊಂಡ ಕಾಲ. ಸೊ ಜವ ಎಷ್ಟು? 2. ತೆಗೆದುಕೊಂಡ ಕಾಲ ಎಷ್ಟು? 900 ಸೆಕೆಂಡು. ಅದನ್ನು ಎರಡನ್ನು ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 1800 ಮೀಟರ್. ನಿಮ್ಮೆಲ್ರಿಗೂ ಗೊತ್ತು 1000 ಮೀಟರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್. ಹಾಗಿದ್ರೆ ಚಲಿಸಿದ ದೂರ ಇಸ್ ಈಕ್ವಲ್ ಟು ಬಂದಂತಹ ಉತ್ತರ 1800 ಮೀಟರ್ ಡಿವೈಡೆಡ್ ಬೈ 1000. 2 ಕ್ಯಾನ್ಸಲ್ ಆಗುತ್ತೆ. 18 10ರಿಂದ ಭಾಗಿಸಿದಾಗ ದೊರೆಯುವಂತಹ ಉತ್ತರ 1.8 ಕಿಲೋಮೀಟರ್. ಸೊ ಶಾಲೆಯಿಂದ ಮನೆಗೆ ಇರುವ ದೂರ ಎಷ್ಟು ಅಲ್ಲಿ? 1.8 ಕಿಲೋಮೀಟರ್. ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. 7ನೇ ಪ್ರಶ್ನೆ. ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ ಕಾಲ ನಕ್ಷೆಯ ಆಕಾರವನ್ನು ತೋರಿಸಿ. ಅಂದರೆ ನೀವು ಗ್ರಾಫ್ ಬರೆದು ತೋರಿಸ್ಬೇಕು. ಮೊದಲನೇದೇನಿದೆ? ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು, ಅಂದರೆ ಒಂದೇ ಸ್ಪೀಡಲ್ಲಿ ಚಲಿಸ್ತಿರುವಂತಹ ಕಾರು. ಎಕ್ಸ್ ಆಕ್ಸಿಸ್ನಲ್ಲಿ ದೂರವನ್ನು ತೆಗೆದುಕೊಳ್ಬೇಕು, ವೈ ಆಕ್ಸಿಸಲ್ಲಿ ಕಾಲ ಅಂದರೆ ಟೈಮನ್ನು ತೆಗೆದುಕೊಂಡಾಗ ಇಲ್ಲೇನಾಗ್ತಾ ಇದೆ? ಕಾರು ಒಂದೇ ಸ್ಪೀಡ್ನಲ್ಲಿ ಅದು ಚಲಿಸ್ತಾ ಇದೆ. ಎರಡನೇದೇನು? ರಸ್ತೆ ಬದಿಯಲ್ಲಿ ನಿಂತ ಕಾರು, ಅಂದರೆ ಅದು ಯಾವುದೇ ಒಂದು ಮೂಮೆಂಟನ್ನು ತೋರಿಸ್ತಾ ಇಲ್ಲ, ಒಂದು ಕಡೆ ಸ್ಥಿರವಾಗಿ ನಿಂತಿದೆ. ಅಗೇನ್ ಎಕ್ಸ್ ಆಕ್ಸಿಸಲ್ಲಿ ದೂರ ತಗೋಬೇಕು, ವೈ ಆಕ್ಸಿಸಲ್ಲಿ ಕಾಲವನ್ನು ತಗೋಬೇಕು. ಅದು ಯಾವುದೇ ಚಲನೆಯನ್ನು ತೋರಿಸ್ತಾ ಇರೋದ್ರಿಂದ ಏನು ಮಾಡಬೇಕಾಗುತ್ತೆ? ನಾವು ಒಂದು ಸ್ಟ್ರೇಟ್ ಲೈನಲ್ಲ ಅಲ್ಲಿ ಎಳಿಬೇಕು. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ? ಮೊದಲನೇದು ಜವ ಇಸ್ ಈಕ್ವಲ್ ಟು ದೂರ ಇಂಟು ಕಾಲ. ಎರಡನೇದು ಜವ ಇಸ್ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಮೂರನೇದು ಜವ ಇಸ್ ಈಕ್ವಲ್ ಟು ತೆಗೆದುಕೊಂಡ ಒಟ್ಟು ಕಾಲ ಡಿವೈಡೆಡ್ ಬೈ ಚಲಿಸಿದ ಒಟ್ಟು ದೂರ. ನಾಲ್ಕನೇದು ಜವ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ದೂರ ಇಂಟು ಕಾಲ. ಸರಿಯಾದ ಉತ್ತರ ನಿಮ್ಮೆಲ್ರಿಗೂ ಗೊತ್ತು, ಜವದ ಸೂತ್ರ ಆಪ್ಷನ್ 2, ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಜವದ ಏಕಮಾನ. ಆಪ್ಷನ್ 1 ಕಿಲೋಮೀಟರ್ ಪರ್ ಮಿನಿಟ್, ಆಪ್ಷನ್ 2 ಮೀಟರ್ ಪರ್ ಮಿನಿಟ್, 3 ಕಿಲೋಮೀಟರ್ ಪರ್ ಅವರ್, 4 ಮೀಟರ್ ಪರ್ ಸೆಕೆಂಡ್. ಸೊ ಸರಿಯಾದ ಉತ್ತರ ಏನು? ಆಪ್ಷನ್ 4 ಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆಯನ್ನು ಇವಾಗ ನೋಡೋಣ. 10ನೇ ಪ್ರಶ್ನೆ. ಒಂದು ಕಾರು 15 ನಿಮಿಷಗಳವರೆಗೆ 40 ಕಿಲೋಮೀಟರ್ ಪರ್ ಜವದೊಂದಿಗೆ ಮತ್ತು 15 ನಿಮಿಷಗಳವರೆಗೆ 60 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸಿದರೆ ಕಾರು ಚಲಿಸಿದ ಒಟ್ಟು ದೂರ ಎಷ್ಟು? ಆಪ್ಷನ್ 1 100 ಕಿಲೋಮೀಟರ್, ಆಪ್ಷನ್ 2 25 ಕಿಲೋಮೀಟರ್, ಆಪ್ಷನ್ 3 15 ಕಿಲೋಮೀಟರ್, ಆಪ್ಷನ್ 4 10 ಕಿಲೋಮೀಟರ್. ಸೊ ಈ ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಸಿಗುವಂತಹ ಉತ್ತರ ಎಷ್ಟು?
ಆಪ್ಷನ್ 2 25 ಕಿಲೋಮೀಟರ್. ಮುಂದಿನ ಪ್ರಶ್ನೆ 11ನೇದು. ಚಿತ್ರ 9.1 ಮತ್ತು 9.2ರಲ್ಲಿನ ಛಾಯಾಚಿತ್ರಗಳನ್ನು 10 ನಿಮಿಷ ಕಾಲದ ಅಂತರದಲ್ಲಿ ತೆಗೆಯಲಾಗಿದೆ ಎಂದು ಊಹಿಸಿಕೊಳ್ಳಿ. ಇದನ್ನು ಎರಡನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಈ ಚಿತ್ರಗಳಲ್ಲಿ 100 ಮೀಟರ್ ದೂರವನ್ನು 1 ಸೆಂಟಿಮೀಟರ್ನಿಂದ ತೋರಿಸಿದರೆ ತೀವ್ರಗತಿಯ ಕಾರಿನ ಜವವನ್ನು ಲೆಕ್ಕ ಹಾಕಿ. ಸೊ ಕಾರಿನ ಮೊದಲನೇ ಜವ ಮೊದಲು ಎಷ್ಟಿತ್ತು? 40 km/h ಇರುತ್ತೆ. ತೆಗೆದುಕೊಂಡ ಕಾಲ ಎಷ್ಟಪ್ಪ? 15 ನಿಮಿಷ. ನಿಮಿಷದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ ಅವರಲ್ಲಿ ಕೊಟ್ಟಿರೋದ್ರಿಂದ. ಸೊ ಎಷ್ಟಾಗತ್ತೆ? 15 / 60 ಮಾಡಿದಾಗ 0.25 ಗಂಟೆ ನಮಗೆ ಸಿಗತ್ತೆ. ಜವವನ್ನು ಕಂಡುಹಿಡಿಯಬೇಕಾದ ಸೂತ್ರ ಚಲಿಸಿದ ದೂರ / ತೆಗೆದುಕೊಂಡ ಕಾಲ. ಇಲ್ಲಿ ದೂರವನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಸೂತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಚಲಿಸಿದ ದೂರ = ಜವ ಇಂಟು ತೆಗೆದುಕೊಂಡ ಕಾಲ. ಜವ ಎಷ್ಟಿದೆ? 40 ಇದೆ. ತೆಗೆದುಕೊಂಡ ಕಾಲ ಎಷ್ಟಿದೆ? 0.25 ಇದೆ. ಎರಡನ್ನು ಗುಣಿಸಿದಾಗ ನಮಗೆ ಬರೋದು 10. ಸೊ ಚಲಿಸಿದ ದೂರ ಎಷ್ಟಾಯಿತು? 10 ಕಿಲೋಮೀಟರ್. ನೆಕ್ಸ್ಟು ಕಾರಿನ ಎರಡನೇ ಜವ ಎಷ್ಟು ಅಂತ. 60 km/h. ತೆಗೆದುಕೊಂಡ ಕಾಲ ಸೇಮ್ 15 ನಿಮಿಷ ಆಗಿರೋದ್ರಿಂದ ಗಂಟೆಗೆ ಕನ್ವರ್ಟ್ ಮಾಡಿದಾಗ ಅದು 0.25 ಗಂಟೆ ಆಗುತ್ತೆ. ಜವದ ಸೂತ್ರ ಚಲಿಸಿದ ದೂರ / ತೆಗೆದುಕೊಂಡ ಕಾಲ. ದೂರವನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಸೂತ್ರ ಏನಾಗ್ತಾ ಇದೆ? ಚಲಿಸಿದ ದೂರ = ಜವ ಇಂಟು ತೆಗೆದುಕೊಂಡ ಕಾಲ ಆಗಿದೆ. ಜವ ಎಷ್ಟು? 60 km/h. ತೆಗೆದುಕೊಂಡ ಕಾಲ 0.25 ಗಂಟೆ. ಎರಡನ್ನು ಗುಣಾಕಾರ ಮಾಡಿದಾಗ ಸಿಗೋದು 15 ಕಿಲೋಮೀಟರ್. ಆಮೇಲೆ ನಾವೇನು ಕಂಡುಹಿಡಿಬೇಕಾಗಿದೆ? ಮೊದಲು ಚಲಿಸಿದ ದೂರ ಪ್ಲಸ್ 2 ಚಲಿಸಿದ ದೂರ ಎಷ್ಟಾಗುತ್ತೆ? ಮೊದಲನೇದು 10 ಚಲಿಸ್ತು ಕಾರು, ಆಮೇಲೆ 15 ಕಿಲೋಮೀಟರ್. ಸೊ ಟೋಟಲ್ ಆಗಿ 25 ಕಿಲೋಮೀಟರ್ ದೂರವನ್ನು ಅದು ಕ್ರಮಿಸಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಎ ಮತ್ತು ಬಿ ಎರಡೂ ವಾಹನಗಳ ಚಲನೆಯ ದೂರ ಮತ್ತು ಕಾಲನಕ್ಷೆಯನ್ನು ಚಿತ್ರ 9.15 ತೋರಿಸುತ್ತದೆ. ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದಿಂದ ಚಲಿಸುತ್ತದೆ? ಇಲ್ಲಿ ನೋಡಿ, ಎಕ್ಸ್ ಆಕ್ಸಿಸಲ್ಲಿ ದೂರ ತಗೊಂಡಿದ್ದಾರೆ, ವೈ ಆಕ್ಸಿಸಲ್ಲಿ ಕಾಲ ತಗೊಂಡಿದ್ದಾರೆ. ಇದು ಕಾರ್ ಎ ಮತ್ತು ಇದು ಕಾರ್ ಬಿ. ಇದರ ಒಂದು ನಕ್ಷೆನ ಕೊಟ್ಟಿದ್ದಾರೆ. ನೀವು ಇಲ್ಲಿಂದ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಒಂದು. ಹೀಗೆ ನಿಮ್ಗೇನು ಗೊತ್ತಾಗ್ತಾ ಇದೆ? ಕಾಲ ಇದು ಕಡಿಮೆ ಕಾಲ, ಆಯಿತಾ? ಕಡಿಮೆ ಕಾಲದಲ್ಲಿ ಏನು ಮಾಡಿದೆ? ಮೊದಲನೇ ಕಾರು ತುಂಬ ಫಾಸ್ಟಾಗಿ ದೂರವನ್ನು ನೋಡಿ, ಇಲ್ಲಿ ದೂರವನ್ನು ಅದು ರೀಚ್ ಆಗಿದೆ. ಇಲ್ಲೂ ಕೂಡ ನೀವು ತಗೋಬೋದು. ಇದು ರೀಚ್ ಆಗಿರೋ ದೂರ ಇಷ್ಟು, ಇದು ರೀಚ್ ಆಗಿರೋ ದೂರ ಇಷ್ಟು ಅಂತ ತಗೊಂಡ್ರೆ ನಿಮಗೆ ಗೊತ್ತಾಗ್ತಾ ಇದೆ ಈ ಕಾರು ಕಡಿಮೆ ಸಮಯದಲ್ಲಿ ಹೆಚ್ಚು ದೂರವನ್ನು ತಲುಪಿದೆ. ಸೊ ಎ ಕಾರು ಹೆಚ್ಚು ಜವದಿಂದ ಚಲಿಸುತ್ತಿದೆ ಅನ್ನೋದು ಈ ಚಿತ್ರದಿಂದ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕೊನೆಯ ಪ್ರಶ್ನೆ. ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆ ಎಂದು ತೋರಿಸುತ್ತದೆ? ಇದು ಮೊದಲನೇ ಚಿತ್ರ. ಏನು ಮಾಡಿದ್ದಾರೆ? ದೂರ ಮತ್ತು ಕಾಲ ಚಿತ್ರ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ? ವಾಹನ ಸ್ಥಿರ ಜವದಲ್ಲಿ ಚಲಿಸ್ತಾ ಇದೆ, ಸೇಮ್ ಸ್ಪೀಡಲ್ಲಿ ಚಲಿಸ್ತಾ ಇದೆ. ಎರಡನೇ ಗ್ರಾಫನ್ನು ನೋಡಿ, ಇಲ್ಲಿ ಅಡ್ಡಗೆರೆ ಇದೆ. ಆದ್ದರಿಂದ ಏನರ್ಥ? ಆ ವಾಹನ ಯಾವ ಚಲನೆಯನ್ನು ತೋರಿಸ್ತಾ ಇಲ್ಲ ಅನ್ನೋದು ಅರ್ಥ. ನಾಲ್ಕನೇದನ್ನು ನೋಡಿದ್ರೆ ಇಲ್ಲಿ ಏನಾಗ್ತಾ ಇದೆ? ಸ್ಥಿರ ಜವದಲ್ಲಿ ಕಾರು ಚಲಿಸ್ತಾ ಇದೆ. ಆದರೆ ನಾವಿಲ್ಲೇನು ಕೊಡಬೇಕಾಗಿದೆ? ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆನ ನಾವು ತೋರಿಸ್ಬೇಕು. ಸೊ ಈ ಮೂರನೇ ಗ್ರಾಫನ್ನು ಗಮನಿಸಿ, ಏನಾಗ್ತಾ ಇದೆ? ಇಲ್ಲಿ ಸ್ಪೀಡು ಚೇಂಜ್ ಆಗ್ತಾನೇ ಇದೆ. ಸ್ವಲ್ಪ ಹೊತ್ತಿಗೆ ಕಡಿಮೆ ಇತ್ತು, ಆಮೇಲೆ ಜಾಸ್ತಿ ಆಯಿತು, ಮತ್ತೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಸೊ ಅದರ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ 3. ಸೊ ಇದಿಷ್ಟು ಕೂಡ ಚಲನೆ ಮತ್ತು ಕಾಲ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಾಗಿತ್ತು. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಹಲವಾರು ಜನರಿಗೆ ಇದು ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.